ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ನಾನು BBMP AE, ವಾಟರ್ ರಿಸೋರ್ಸ್ AE, ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಲ್ಯಾಂಡ್ ರೆಕಾರ್ಡ್ಸ್ ಈ ಮೂರು ನೋಟಿಫಿಕೇಶನ್ನ ಸಿಲೆಬಸ್ ಬಗ್ಗೆ ಮತ್ತು ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಆ್ಯಂಡ್ ಟುವರ್ಡ್ಸ್ ದೀಸ್ ಎಕ್ಸಾಮ್ಸ್ ನಿಮ್ಮ ಸ್ಟಡಿ ಪ್ಲ್ಯಾನ್ನ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ಮಾರ್ಚ್ 2024ರಲ್ಲಿ ಈ ಒಂದು ನೋಟಿಫಿಕೇಶನ್ ಆಗಿದೆ ಆ್ಯಂಡ್ ಆಲ್ರೆಡಿ ಈ ನೋಟಿಫಿಕೇಶನ್ನ ಡೀಟೇಲ್ಸ್ ಕೂಡ ನಮಗೆಲ್ಲ ಗೊತ್ತಿದೆ. ಫಾರ್ ಸಿವಿಲ್ ಇಂಜಿನಿಯರ್ಸ್ ಈ ಒಂದು ವಿಡಿಯೋನಲ್ಲಿ ನಾನು ಡೀಟೇಲ್ಸ್ ಕೊಡ್ತಾ ಹೋಗುವಂಥದ್ದು. ಸೊ ಈ ನೋಟಿಫಿಕೇಶನ್ನಲ್ಲಿ ಸಿವಿಲ್ ಇಂಜಿನಿಯರ್ಸ್ ಯಾವ್ಯಾವ ಪೋಸ್ಟಿಗೆ ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಿದ್ರೆ, ಫಸ್ಟ್ ಒನ್ ಇಸ್ BBMP AE. BBMP AE 100 ಪೋಸ್ಟ್ ಇರುವಂಥದ್ದು, 92+8. ಸೆಕೆಂಡ್ ಒನ್ ಇಸ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, 90 ಪೋಸ್ಟ್ಗೆ ಎಲಿಜಿಬಲ್ ಇರುವಂಥದ್ದು. ಥರ್ಡ್ ಒನ್ ಇಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಲ್ಯಾಂಡ್ ರೆಕಾರ್ಡ್ಸ್, ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟು, ಇದಕ್ಕೂ ಕೂಡ ಸಿವಿಲ್ ಇಂಜಿನಿಯರ್ಸ್ ಎಲಿಜಿಬಲ್ ಇರುವಂಥದ್ದು. ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಇದಕ್ಕೂ ಕೂಡ ಅಪ್ಲೈಯನ್ನು ಮಾಡ್ಬೋದು. ಈ ವಿಡಿಯೋನಲ್ಲಿ ನಾವು ಮೇಜರ್ 1, 2, 3 ಮೀನ್ಸ್ BBMP AE, ವಾಟರ್ ರಿಸೋರ್ಸ್ AE ಆ್ಯಂಡ್ ADLR ಈ ಮೂರು ಪೋಸ್ಟಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಫ್ಟರ್ ದಿಸ್ ನೋಟಿಫಿಕೇಶನ್ಸ್ ವಿ ಆರ್ ಗೆಟಿಂಗ್ ಅರೌಂಡ್ 300 to 400 ಎಂಕ್ವೈರೀಸ್ ಡೈಲಿ ಥ್ರೂ ಕಾಲ್ಸ್ ಆ್ಯಂಡ್ ವಾಟ್ಸಪ್. ಇದರಲ್ಲಿ 2022, 2023ರಲ್ಲಿ ಪಾಸ್ ಆದಂಥ ಸಿವಿಲ್ ಇಂಜಿನಿಯರ್ಸ್ ಅತಿ ಹೆಚ್ಚು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, AE ಎಕ್ಸಾಮಿಗೆ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಆ್ಯಂಡ್ AE ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ನಾವು ಏನೇನು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ಉತ್ತರವನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೇನೆ. ಫಸ್ಟ್ ಥಿಂಗ್ ಈಸ್, ಈಗ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ನಲ್ಲಿ 300 or 400 ಪೋಸ್ಟ್ ಇದೆ ಆರ್ 500 ಪೋಸ್ಟ್ ಇದೆ ಅಂತಂದರೆ ನಿಮ್ಮ ಒಂದು ಏಮ್ ಅದೊಂದೇ ಇರ್ತಾ ಇತ್ತು. ಬಟ್ ಇಲ್ಲಿ 2 ಡಿಪಾರ್ಟ್ಮೆಂಟ್ ಇರುವಂಥದ್ದು ಮೇಜರ್, BBMP ಇದೆ, ವಾಟರ್ ರಿಸೋರ್ಸ್ ಇದೆ ಆ್ಯಂಡ್ ADLR ಕೂಡ ಇದೆ. ADLR ಲೆಸ್ ನಂಬರ್ ಆಫ್ ಪೋಸ್ಟ್ ಆದರೂ ಕೂಡ ಇದೆರಡೂ ಪೋಸ್ಟ್ಗಿಂತ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಸ್ವಲ್ಪ ಒಂದು ವ್ಯಾಲ್ಯೂ ಇರ್ತಕ್ಕಂಥ ಪೋಸ್ಟ್. ಹಾಗಾಗಿ ಇದಕ್ಕೂ ಕೂಡ ಕ್ಯಾಂಡಿಡೇಟ್ಸ್ ಇಂಟ್ರೆಸ್ಟನ್ನು ಹೊಂದಿರುವಂಥದ್ದು. ಸೊ ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಎಸ್ಪೆಷಲಿ ಈಗ ಹಲವಾರು ಆಪರ್ಚುನಿಟೀಸ್ ಇರುವಂಥದ್ದು. ಸೊ ಫಸ್ಟ್ ಥಿಂಗ್ ಈಸ್ BBMP AE, ಸೆಕೆಂಡ್ ಈಸ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿನ AE, ನೆಕ್ಸ್ಟ್ ಈಸ್ ADLR, ಲ್ಯಾಂಡ್ ಸರ್ವೇಯರ್, KAS, ಇದರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ನಾನೀಗ AE, ವಾಟರ್ ರಿಸೋರ್ಸ್, BBMP ಆ್ಯಂಡ್ ADLR ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಸೊ ನೀವು ಈ ಮೂರು ಡಿಪಾರ್ಟ್ಮೆಂಟನ್ನು ಕನ್ಸಿಡರ್ ಮಾಡಿ. ಇದನ್ನು ಕನ್ಸಿಡರ್ ಮಾಡಿದಾಗ ಫಸ್ಟ್ ನೀವು ನಿಮ್ಮ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಟಾರ್ಗೆಟನ್ನು ಫಿಕ್ಸ್ ಮಾಡಬೇಕಂತಂದರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಈ ಮೂರು ನೋಟಿಫಿಕೇಷನ್ನ ಸಿಲೆಬಸ್ಸನ್ನು ಚೆಕ್ ಮಾಡುವಂಥದ್ದು. ಸಿಲೆಬಸ್ಸನ್ನು ಚೆಕ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಇದು ಮೂರರ ಬಗ್ಗೆ ಮಾತಾಡ್ತಾ ಹೋದಾಗ BBMPನಲ್ಲಿ ನಿಮಗೆ 6 ಸಬ್ಜೆಕ್ಟ್ ಇರುವಂಥದ್ದು, ವಾಟರ್ ರಿಸೋರ್ಸ್ನಲ್ಲಿ 13 to 15 ಇರುವಂಥದ್ದು, ADLRನಲ್ಲಿ 3 ಸಬ್ಜೆಕ್ಟ್ ಇರುವಂಥದ್ದು. ಸೊ ಈ ಒಂದು ಸಿಲೆಬಸ್ಸನ್ನು ಕಂಪೇರ್ ಮಾಡಬೇಕಾಗತ್ತೆ. ಸೆಕೆಂಡ್ ಥಿಂಗ್ ಈಸ್, ಈ ಸಿಲೆಬಸ್ಸನ್ನು ನೋಡಿದ ನಂತರ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ. ಎಕ್ಸಾಂಪಲ್ BE ಆದ ನಂತರ ಹಲವಾರು ಜನ MTech ಕೆಲವೊಂದು ಸಬ್ಜೆಕ್ಟ್ ಸ್ಪೆಷಲೈಸೇಷನಲ್ಲಿ ಮಾಡಿರ್ತಾರೆ. ಎಕ್ಸಾಂಪಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ ನೀವು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ವೇಟೇಜ್ ಜಾಸ್ತಿ ಇರ್ತಕ್ಕಂಥ ಆರ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ವೇಟೇಜ್ ಜಾಸ್ತಿ ಇರ್ತಕ್ಕಂಥ BBMPಗೆ ಪ್ರಿಪೇರ್ ಆಗೋದು ಸೂಕ್ತ. ಆರ್ ನಿಮಗೆ ಎಲ್ಲ ಸಬ್ಜೆಕ್ಟ್ ಈಕ್ವಲ್ ವೇಟೇಜ್ ಇದೆ, ಎಲ್ಲದರಲ್ಲೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತಿದ್ರೆ ವಾಟರ್ ರಿಸೋರ್ಸ್ ಮತ್ತು BBMP ಎರಡಕ್ಕೂ ಪ್ರಿಪೇರ್ ಆಗ್ಬೋದು. ಅಲಾಂಗ್ ವಿತ್ ದಟ್ ಆಟೋಮೆಟಿಕಲಿ ನೀವು ವಾಟರ್ ರಿಸೋರ್ಸ್ನಲ್ಲಿ ಸರ್ವೆಗೆ ಪ್ರಿಪೇರ್ ಆದರೆ ADLRಗೂ ಕೂಡ ಸೇಮ್ ಅಪ್ಲಿಕಬಲ್ ಆಗ್ತದೆ. ಸೊ ಈ ರೀತಿ ಫಸ್ಟು ನಿಮ್ಮನ್ನು ನೀವು ನಿಮ್ಮ ಕೆಪಾಸಿಟಿ ಏನಿದೆ ಅನ್ನೋದನ್ನು ಕಂಡಿಡ್ಕೊಳ್ಳಿ. ಅದಾದ ನಂತರ ಸಿಲೆಬಸ್ಸನ್ನು ಚೆಕ್ ಮಾಡಿ. ನಿಮಗೆ ಯಾವ ಸಿಲೆಬಸ್ ಈಸಿ ಅನಿಸ್ತದೆ, ಯಾವುದರಲ್ಲಿ ನೀವು ತುಂಬ ಒಳ್ಳೆ ರೀತಿಯಲ್ಲಿ ಸ್ಕೋರ್ ಮಾಡ್ಬೋದು ಅನಿಸುತ್ತೆ, ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ರಿಸರ್ವೇಷನ್ಗೆ ತಕ್ಕಂತೆ ನಂಬರ್ ಆಫ್ ಪೋಸ್ಟ್ ಯಾವುದರಲ್ಲಿ ಜಾಸ್ತಿ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಳಿ. ಅಂದರೆ ನೀವು ಸಕ್ಸಸ್ ಆಗಲಿಕ್ಕೆ ಅಲಾಂಗ್ ವಿತ್ ಯುವರ್ ಎಫರ್ಟ್ ಈ ಒಂದು ಅನಾಲಿಸಿಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರೀವಿಯಸ್ ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಏನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಟ್ರೆಂಡ್ ಇದೆ 2016ರಿಂದ 2023 ಈ 7 ವರ್ಷದ ಒಂದು ಟ್ರೆಂಡನ್ನು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ. ಸೊ ಇದನ್ನು ನಾನೇ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಪ್ರೀವಿಯಸ್ ಕಟ್ ಆಫ್ಸನ್ನು ಕೂಡ ನೀವು ನೋಡಬೇಕಾಗುತ್ತೆ. ಬಿಕಾಸ್ ಪ್ರೀವಿಯಸ್ ಕಟ್ ಆಫನ್ನು ನಿಮ್ಮ ರೆಸ್ಪೆಕ್ಟಿವ್ ಕೆಟಗರಿಗೆ ನೋಡಿದಾಗ ಅರೌಂಡ್ 12 ನೋಟಿಫಿಕೇಷನ್ನಲ್ಲಿ ನೀವು ಕಟ್ ಆಫನ್ನು ನೋಡ್ತಾ ಹೋದಾಗ ನಿಮಗೆ ಒಂದು ಅಂದಾಜಿನ ಕಟ್ ಆಫಿನ ಒಂದು ಪರ್ಸೆಂಟೇಜ್ ಸಿಗುವಂಥದ್ದು. ಸೊ ಇವೆಲ್ಲವನ್ನು ನೋಡಿ, ಸಿಲೆಬಸ್ಸನ್ನು ನೋಡಿ, ಕ್ವಶನ್ ಪೇಪರ್ಸನ್ನು ನೋಡಿದಾಗ ನೀವು ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡ ನಂತರ ಪ್ರೀವಿಯಸ್ ಸಿವಿಲ್ ಇಂಜಿನಿಯರಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನ KPSCಯ ಪೇಪರ್ಸ್ ಎಲ್ಲವನ್ನು ಕೂಡ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಈ ರೀತಿ ಸಾಲ್ವ್ ಮಾಡಿದಾಗ ಒಂದು ಟಾಪಿಕ್ ಯಾವುದಾದ್ರೂ ತೆಗೆದುಕೊಂಡ್ರೆ ಯಾವುದನ್ನು ಓದಬೇಕು ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತದೆ. ಎಕ್ಸಾಂಪಲ್
ವಾಟರ್ ಸಪ್ಲೈ ಇಂಜಿನಿಯರಿಂಗ್ ತಗೊಳ್ಳಿ, ವಾಟರ್ ಡಿಮ್ಯಾಂಡ್ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಫೈರ್ ಡಿಮ್ಯಾಂಡ್ ಅಂಡರ್ನಲ್ಲಿ ಮತ್ತು ವಾಟರ್ ಡಿಮ್ಯಾಂಡ್ ಅಂಡರ್ನಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಇರ್ತದೆ ಪ್ರತಿ ಪೇಪರ್ನಲ್ಲಿ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದರೆ ಮಾತ್ರ ಇದನ್ನು ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಒಂದು ಸ್ಟಾರ್ ಮಾರ್ಕ್ ಹಾಕೊಂಡು ನೀವು ಅದನ್ನು ಓದಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಆದ ನಂತರ ಜನರಲ್ ಸ್ಟಡೀಸನ್ನು ನೀವು ಪ್ರಾರಂಭ ಮಾಡಿ. ಬಿಕಾಸ್ ನೀವು ರೀಸೆಂಟಾಗಿ ಔಟ್ಪುಟ್ ಆಗಿದ್ರೆ ಟೆಕ್ನಿಕಲನ್ನು ಟಚಲ್ಲಿ ಇಟ್ಕೊಂಡಿರ್ತೀರಾ, ಓದಿರ್ತೀರಾ, ಬಟ್ ನಿಮ್ಗೆ ಇಲ್ಲಿ ವಸ್ತು ಅನಿಸುವಂಥದ್ದು ಜನರಲ್ ಸ್ಟಡೀಸ್. ಇದರ ಜೊತೆಗೆ ಜನರಲ್ ಸ್ಟಡೀಸ್ನಲ್ಲಿ ನೀವು ಸ್ಕೋರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಜನರಲ್ ಸ್ಟಡೀಸ್ನಲ್ಲಿ ನೀವು ಗೆಸ್ ಮೇಲೆ ಆನ್ಸರ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಬಿಕಾಸ್ ಈಗಿರುವಂಥ ಕಾಂಪಿಟೇಷನಲ್ಲಿ ಮಿನಿಮಮ್ ನೀವು 100ಗೆ ಸೇಫ್ ಆಗಿರಲಿಕ್ಕೆ 60+ ಅಂತೂ ಮಾಡಲೇಬೇಕಾಗ್ತದೆ, ಬೋತ್ ಇನ್ ಜನರಲ್ ಆ್ಯಂಡ್ ಇನ್ ಟೆಕ್ನಿಕಲ್. ಸೊ ಜನರಲ್ನಲ್ಲಿ ನೀವು 60 to 65 ಮಾಡಬೇಕಂತಂದ್ರೆ ಎಕ್ಸಾಮ್ ಇನ್ನು 6 months ಇದೆ ಅಂದರೂ ಕೂಡ ಎವ್ರಿ ಡೇ ನೀವು ಮಿನಿಮಮ್ 3 to 4 hours ಆರ್ 2 hours ಅನ್ನಾದರೂ ಜನರಲ್ಗೆ ನೀವು ಕೊಡಬೇಕಾಗುತ್ತೆ. ಸೊ ಫಸ್ಟು ಜನರಲ್ ಸ್ಟಡೀಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದಿದೆ ಇದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ಈ ಟಾಪಿಕ್ಸನ್ನು ಕವರ್ ಮಾಡ್ತಾ ಬನ್ನಿ. ಸೊ ನಾನು ಹೇಳಿದಾಗೆ ನೀವು ಜನರಲ್ ಸ್ಟಡೀಸನ್ನು ಕವರ್ ಮಾಡ್ತಾ ಹೋದರೆ ಖಂಡಿತ ನೀವು ಈಸಿಯಾಗಿ 55 to 65 ಸ್ಕೋರ್ ಮಾಡ್ಕೊಳ್ಬೋದು. ಸೆಕೆಂಡ್ ಥಿಂಗ್ ಈಸ್ ಟೆಕ್ನಿಕಲ್ ಪಾರ್ಟ್. ಸೊ ಟೆಕ್ನಿಕಲ್ ಪಾರ್ಟ್ ನೀವು ಯಾವ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊತೀರಾ ಫಸ್ಟ್ ಆ ಒಂದು ಸಿಲೆಬಸ್ಸಿನ ಸಬ್ಜೆಕ್ಟ್ಸನ್ನು ಕವರ್ ಮಾಡ್ತಾ ಹೋಗಿ. ಜನರಲ್ ಸ್ಟಡೀಸ್ ಜೊತೆಗೆ ಟೆಕ್ನಿಕಲನ್ನು ಕೂಡ ನೀವು ಕವರ್ ಮಾಡಿ ನಂತರ ಎಕ್ಸಾಮ್ ಇನ್ನು 1 or 2 months ಇದೆ ಅಂದಾಗ ನೀವು ಕಂಪ್ಲೀಟ್ ಪ್ರತಿಯೊಂದು ಕಾನ್ಸೆಪ್ಟಲ್ಲಿ ಟಾಪಿಕ್ಸ್ ಏನೇನಿದೆ, ಎಕ್ಸಾಂಪಲ್ ಸಬ್ಜೆಕ್ಟ್ ಅಂಡರ್ನಲ್ಲಿ ಚಾಪ್ಟರ್ ಬರ್ತದೆ, ಆ ಚಾಪ್ಟರ್ನಲ್ಲಿರೋ ಪ್ರತಿ ಟಾಪಿಕ್ ವೈಸ್ ಟೆಸ್ಟ್ ಸೀರೀಸನ್ನು ತೆಗೆದುಕೊಂಡು ಸಾಲ್ವ್ ಮಾಡಿದ್ದೆ ಆದಲ್ಲಿ ಖಂಡಿತ ನೀವು 60 to 65% ಈ ಒಂದು ಎ ಎಕ್ಸಾಮ್ನಲ್ಲಿ ಓವರ್ ಆಲ್ ಫಾರ್ 600 ಸ್ಕೋರ್ ಮಾಡ್ಬೋದು ಆ್ಯಂಡ್ ಈ ಒಂದು ರೆಸ್ಪೆಕ್ಟಿವ್ ಪೋಸ್ಟಿಗೆ ಸೆಲೆಕ್ಟ್ ಆಗ್ಬೋದು. ಫಸ್ಟ್ ಒನ್ ಈಸ್ BBMP AE ನೋಟಿಫಿಕೇಶನ್. ಸೊ ಟೋಟಲ್ 100 ಪೋಸ್ಟ್ ಇರುವಂಥದ್ದು. ಈ 100 ಪೋಸ್ಟಿಗೆ ಓನ್ಲಿ ಎಕ್ಸಾಮ್ ಇರುವಂಥದ್ದು. ಇಂಟರ್ವ್ಯೂ ಕ್ಯಾನ್ಸಲ್ ಆಗಿದೆ, ಯಾವುದೇ ರೀತಿಯಾದ ಇಂಟರ್ವ್ಯೂ ಯಾವುದೇ ಪೋಸ್ಟಿಗೆ ಈ ಸಾರಿ ಇಲ್ಲ. ಸೊ ಜನರಲ್ ಸ್ಟಡೀಸ್ 100 ಕ್ವಶನ್ ಇರ್ತದೆ, ಪರ್ ಕ್ವಶನ್ 3 marks. ಸೊ ಟೋಟಲ್ 300. ಫಾರ್ ಟೆಕ್ನಿಕಲ್ ಆಲ್ಸೋ 100 ಕ್ವಶನ್ಸ್ ಇರ್ತದೆ, ಪರ್ ಕ್ವಶನ್ 3 marks 300. ಟೋಟಲ್ 600 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಬರೆಯುವಂಥದ್ದು. ಜನರಲ್ ಸ್ಟಡೀಸಿಗೆ ನೀವು 12 ಬುಕ್ಸನ್ನು ರೆಫರ್ ಮಾಡಬೇಕಾಗ್ತದೆ. ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ 12 ಬುಕ್ಸ್. ಹಿಸ್ಟ್ರಿನಲ್ಲಿ 4, ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಕರ್ನಾಟಕ, ಜಿಯೋಗ್ರಫಿ ವರ್ಲ್ಡ್ ಇಂಡಿಯಾ ಆ್ಯಂಡ್ ಕರ್ನಾಟಕ, ಸೋಷಿಯಲ್ ಸೈನ್ಸ್ ಅಂಡರ್ನಲ್ಲಿ ಇಂಡಿಯನ್ ಪೊಲಿಟಿ ಎಕಾನಮಿ, ದೆನ್ ಜನರಲ್ ಸೈನ್ಸ್, ಮೆಂಟಲ್ ಅಬಿಲಿಟಿ, ಜನರಲ್ ನಾಲೆಡ್ಜ್. ಅಲಾಂಗ್ ವಿತ್ ದೀಸ್ 12 books ಯು ಹ್ಯಾವ್ ಟು ಸ್ಟಡಿ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸನ್ನು ನಿಮಗೆ ಲಾಸ್ಟ್ 1 and 2 years ಬೇಕಾದರೆ ಕೊಡ್ತೀವಿ ಆ್ಯಂಡ್ ಅಪ್ ಟು ಯುವರ್ ಎಕ್ಸಾಮ್ಸ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಫ್ರೀ ಇರ್ತದೆ. ಇದು ಜನರಲ್ ಸ್ಟಡೀಸ್ ಪೇಪರ್ಗೆ ಆಗ್ತದೆ. ದೆನ್ ಕಮಿಂಗ್ ಟು ಟೆಕ್ನಿಕಲ್ ಯು ಹ್ಯಾವ್ ಟು ಸ್ಟಡಿ ದೀಸ್ ಸಬ್ಜೆಕ್ಟ್ಸ್. ಫಸ್ಟ್ ಒನ್ ಈಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್, ಸೆಕೆಂಡ್ ಈಸ್ ಸ್ಯಾನಿಟರಿ ಇಂಜಿನಿಯರಿಂಗ್. ಸೊ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂಡರ್ನಲ್ಲಿ ಇದೆರಡು ಸಬ್ಜೆಕ್ಟಿಗೆ ಸಿಲೆಬಸ್ಸನ್ನು ಕೊಟ್ಟಿರುವಂಥದ್ದು. ಆಸ್ ಪರ್ ಸಿಲೆಬಸ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿಯನ್ನು ಕವರ್ ಮಾಡಬೇಕಾಗತ್ತೆ. ದೆನ್ ಅಡ್ವಾನ್ಸ್ ಸ್ಟ್ರಕ್ಚರ್, ಹೈವೇ ಇಂಜಿನಿಯರಿಂಗ್, ಬ್ರಿಡ್ಜ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ 6 ಸಬ್ಜೆಕ್ಟನ್ನು ಕೂಡ ನೀವು ಕವರ್ ಮಾಡಬೇಕಾಗ್ತದೆ. ಸೊ ಐಮೋಡ್ ಲರ್ನಿಂಗ್ ಸೆಂಟರ್ ಕಡೆಯಿಂದ ನಿಮಗೆ ಜನರಲ್ ಸ್ಟಡೀಸ್ ಬುಕ್ಸ್ ಏನಿದೆ ಈ 12 ಬುಕ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಸಿಗುವಂಥದ್ದು. ಅಲಾಂಗ್ ವಿತ್ ದಟ್ ಕ್ಲಾಸಸ್ಸು ಕೂಡ ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇರುವಂಥದ್ದು. ಕಮಿಂಗ್ ಟು ಟೆಕ್ನಿಕಲ್ ಆಲ್ಸೋ 6 ಸಬ್ಜೆಕ್ಟ್ ಏನಿದೆ ಆಸ್ ಪರ್ ಸಿಲೆಬಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ಕು ಕೂಡ ನಮ್ಮ ನೋಟ್ಸಲ್ಲಿ ಕವರ್ ಆಗಿರುವಂಥದ್ದು. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ 150+ ಅರೌಂಡ್ 200 ಪೇಜಸ್ ತನಕ ಒಂದೊಂದು ನೋಟ್ಸ್ ಇರುವಂಥದ್ದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಡಿಸ್ಕ್ರಿಪ್ಟಿವ್, MCQ, ಪ್ರಾಬ್ಲಮ್ಸ್ ಎಲ್ಲ ಕವರ್ ಆಗಿರತಕ್ಕಂಥ ಬುಕ್ಸು ಕೂಡ ಅವೈಲಬಲ್ ಇರುವಂಥದ್ದು. ದೆನ್ ಸೆಕೆಂಡ್ ಒನ್ ಈಸ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್. ಇದು ಕೂಡ 300 + 300 ಪ್ಯಾಟರ್ನಲ್ಲೇ ಇರುವಂಥದ್ದು. ಜನರಲ್ ಸ್ಟಡೀಸ್ ಸೇಮ್ ಫಾರ್ ಆಲ್ 3 ನೋಟಿಫಿಕೇಶನ್. ಕಮಿಂಗ್ ಟು ಟೆಕ್ನಿಕಲ್, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಸಿಲೆಬಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಸನ್ನು ಸ್ಟಡಿ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೇವೆ ಇಷ್ಟು ಸಬ್ಜೆಕ್ಟ್ಸನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ. ಅಗೈನ್ ನೀವು BBMPನಲ್ಲಿ ಸಾಲಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಅಡ್ವಾನ್ಸ್ ಸ್ಟ್ರಕ್ಚರನ್ನು ಕವರ್ ಮಾಡಿರ್ತೀರಾ. ದೆನ್ ಹೈವೇ ಇಂಜಿನಿಯರಿಂಗನ್ನು ಓದಿರ್ತೀರಿ, ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗನ್ನು ಕವರ್ ಮಾಡಿರ್ತೀರಿ, ಬ್ರಿಡ್ಜನ್ನು ಕವರ್ ಮಾಡಿರ್ತೀರಿ. ಸೊ ಅಲಾಂಗ್ ವಿತ್ ದಿಸ್ ಅಂದರೆ BBMPಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅಂದರೆ ಆಲ್ರೆಡಿ ಇಲ್ಲಿ 6 ಸಬ್ಜೆಕ್ಟ್ಸನ್ನು ಕವರ್ ಮಾಡಿದಾಗ ಅದರ ಈ ಒಂದು 6 ಸಬ್ಜೆಕ್ಟಿನ ಜೊತೆಗೆ ರಿಮೈನಿಂಗ್ ಏನಿದೆ ಇಷ್ಟನ್ನು ನೀವು ಕವರ್ ಮಾಡಬೇಕಾಗ್ತದೆ. ದೆನ್ ಕಮಿಂಗ್ ಟು ADLRಗೆ ಬಂದಾಗ ಜನರಲ್ ಸೇಮ್ ಇರ್ತದೆ, ಬಟ್ ಟೆಕ್ನಿಕಲ್ನಲ್ಲಿ ಸರ್ವೆ ಏನಿದೆ ವಾಟರ್ ರಿಸೋರ್ಸ್ನಲ್ಲಿ ಆ ಟಾಪಿಕ್ಸೇ ಇಲ್ಲೂ ಇರ್ತಕ್ಕಂಥದ್ದು. ಸೊ ಈ ಸರ್ವೇಯಿಂಗನ್ನು ಕಂಪ್ಲೀಟ್ ಮಾಡಿಕೊಂಡು ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ 2 ಟಾಪಿಕ್ಸ್ ಮೇಜರ್ ಇರುವಂಥದ್ದು. MS ಆಫೀಸಿನ ರಿಲೇಟೆಡ್, AutoCAD ರಿಲೇಟೆಡ್.
ಇದೆರಡನ್ನ ಕಲ್ತ್ಕೋಬೇಕಾಗತ್ತೆ. ದೆನ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಇಷ್ಟನ್ನ ಕವರ್ ಮಾಡಿದ್ರೆ ನಿಮಗೆ ADLR ಪೇಪರ್ಗೂ ಕೂಡ ಕವರ್ ಆಗುವಂಥದ್ದು. ಸೊ ನಮ್ಮಲ್ಲಿ BBMP ಏನಿದೆ ಈ ಒಂದು ನೋಟಿಫಿಕೇಶನ್ಗೆ 6 ಬುಕ್ಸ್ ಅವೈಲಬಲ್ ಇರುವಂಥದ್ದು. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಗೆ 15 ಬುಕ್ಸ್. ಕಮಿಂಗ್ ಟು ADLR 4 ಟೆಕ್ನಿಕಲ್ ಬುಕ್ಸ್ ಅವೈಲಬಲ್ ಇರುವಂಥದ್ದು. ಕಮಿಂಗ್ ಟು ಜನರಲ್ ಸ್ಟಡೀಸ್ 12 ಬುಕ್ಸ್ ಅವೈಲಬಲ್ ಇರುವಂಥದ್ದು. ಸೊ ಟೋಟಲ್ ಕಂಪ್ಲೀಟ್ ಈ 3 ನೋಟಿಫಿಕೇಶನ್ಗೆ ಟೆಕ್ನಿಕಲ್ ಬುಕ್ಸ್ ಅರೌಂಡ್ 25 ಟೆಕ್ನಿಕಲ್ ಬುಕ್ಸ್ ಅಂಡ್ 12 ಜನರಲ್ ಸ್ಟಡೀಸ್ ಬುಕ್ಸ್ ಅಂಡ್ 2 ಕ್ವಶನ್ ಬ್ಯಾಂಕ್ಸ್. ಟೋಟಲ್ 39 ಬುಕ್ಸ್ ಈ ಒಂದು ನೋಟಿಫಿಕೇಶನ್ಗೆ iMode ಲರ್ನಿಂಗ್ ಸೆಂಟರ್ ವತಿಯಿಂದ ಅವೈಲಬಲ್ ಇದೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಅನ್ನ ನಾವು ತಿಳ್ಕೊಂಡಾಗಿದೆ. ಸೆಕೆಂಡ್ ಪಾಯಿಂಟ್ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು 2016ರಿಂದ 2023ಕ್ಕೆ ಸಿವಿಲ್ ಇಂಜಿನಿಯರಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಂದು ಅವಲೋಕನ ಹೇಗಿತ್ತು, ಅಂದ್ರೆ ಯಾವ ರೀತಿಯಾಗಿ ಕಾಂಪಿಟೇಷನ್ ಇತ್ತು, ಕಟ್ ಆಫ್ ಯಾವ ರೀತಿ ಇತ್ತು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಬಿಫೋರ್ 2016 ಪರ್ಸೆಂಟೇಜ್ ಏನು ತೆಗಿತೀವಿ ಡಿಗ್ರಿನಲ್ಲಿ ಅದರ ಆಧಾರದ ಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ಗಳನ್ನ ಸರ್ಕಾರ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇತ್ತು. ಬಟ್ 2016ರಿಂದ KPSC ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರುವಂಥದ್ದು. 2016ರಲ್ಲಿ ಸ್ಲಮ್ ಬೋರ್ಡಿಗೆ ಒಂದು ಪೇಪರ್ ನಡೆಯುವಂಥದ್ದು ಎಕ್ಸಾಮಿನೇಷನ್, ಮತ್ತೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಎಕ್ಸಾಮಿನೇಷನ್ ನಡೆಯುವಂಥದ್ದು. ಸೊ ಸ್ಟಾರ್ಟಿಂಗ್ ಡೇಸ್ನಲ್ಲಿ 2016ರಲ್ಲಿ KPSC ತೆಗಿತಾ ಇದ್ದಂಥ ಟೆಕ್ನಿಕಲ್ ಪೇಪರ್ ಏನಿದೆ ಬಹಳ ಈಸಿಯಾಗಿ ಇರ್ತಾ ಇತ್ತು. ಅಂದ್ರೆ ಬೇಸಿಕ್ ಕ್ವಶನ್ಸನ್ನೇ ಅರೌಂಡ್ 60 to 70 ಇರ್ತಾ ಇತ್ತು. ಬಟ್ ಅದೇ 2021, 22 ಈ ಟೈಮಿಗೆ ಬಂದಾಗ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಪೇಪರನ್ನು KPSC ತೆಗಿತಾ ಇತ್ತು. ಸೊ ಫಸ್ಟ್ 2016ರಲ್ಲಿ KPSC ವತಿಯಿಂದ ಜನರಲ್ ಟೆಕ್ನಿಕಲ್ ಪೇಪರ್ ಎಕ್ಸಾಮಿನೇಷನ್ ಆಗುತ್ತೆ. ಸೇಮ್ ಇಯರ್ KPTCL ಟೆಕ್ನಿಕಲ್ ಪೇಪರ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದು. ಆಫ್ಟರ್ ದಟ್ KPCL ಕಂಡಕ್ಟ್ ಮಾಡುತ್ತೆ. ಆ್ಯಂಡ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅರೌಂಡ್ 400 ಪೋಸ್ಟಿಗೆ 2017ರಲ್ಲಿ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆಗ್ತದೆ. ಸೊ ಈ ಒಂದು ಎಕ್ಸಾಮ್ನಲ್ಲಿ ಕಟ್ ಆಫ್ ತುಂಬ ಕಡಿಮೆ ಇತ್ತು. ಎಕ್ಸಾಂಪಲ್ 3A ಕ್ಯಾಟಗರಿಗೆ ಹೇಳೋದಿದ್ರೆ ಅರೌಂಡ್ 195 to 196 ಔಟ್ ಆಫ್ 400 ಇದ್ದಂಥದ್ದು. ಯಾವುದೇ ರೀತಿಯಾದ ಇಂಟರ್ವ್ಯೂ ಇರಲಿಲ್ಲ. ಆ್ಯಂಡ್ ಫಾರ್ ಜನರಲ್ ಕಟ್ ಆಫ್ ಮೇ ಬಿ ಅರೌಂಡ್ 205 to 210. ಅಂದರೆ ನೀವು 50% ಅನ್ನು ತೆಗೆದುಕೊಂಡ್ರೆ ನೀವು ಯಾವುದಾದ್ರೂ OBC ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ ಅವ್ರು SC ST ಆಗಿದ್ರೆ ನೀವು 100% ಇಲ್ಲಿ ಜಾಬನ್ನು ತೆಗೆದುಕೊಳ್ತಾ ಇದ್ರಿ. ಸೊ ಯಾವಾಗ ಇಲ್ಲಿ ಇಷ್ಟು ಕಡಿಮೆ ಕಟ್ ಆಫ್ ಬಂತು, ಹಲವಾರು ಸಿವಿಲ್ ಇಂಜಿನಿಯರ್ಸ್ ಕೆಲಸವನ್ನು ಬಿಟ್ಟು ಓದಲಿಕ್ಕೆ ಬಂದರು, ಸ್ಟಡೀಸನ್ನು ಕಂಟಿನ್ಯೂ ಮಾಡಿಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿದ್ರು, ಮಾಸ್ಟರ್ಸ್ ಆದ್ಮೇಲೂ ಕೂಡ ಓದಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಸೊ ಕಾಂಪಿಟೇಷನ್ ಇಲ್ಲಿ ಸ್ವಲ್ಪ ರೈಸ್ ಆಗ್ತಾ ಹೋಗ್ತು. ಇದಾದ ನಂತರ BWSSBನಲ್ಲಿ KE ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. KPWDಗೂ ಕೂಡ KE ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಬಟ್ ಇದು ಎಕ್ಸಾಮ್ ಆಗಿ ಅಗೈನ್ 2021ರಲ್ಲಿ KPSC PWD ಡಿಪಾರ್ಟ್ಮೆಂಟಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತದೆ. ಈ KPWD ಎಕ್ಸಾಮ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಆಗ್ತದೆ ಇವಾಗ ಅಂತಂದ್ರೆ ಇಲ್ಲಿ ಇದ್ದಂಥ ಸಿಲೆಬಸ್ಸೇನೆ ಪ್ರೆಸೆಂಟ್ BBMP ಅಸಿಸ್ಟೆಂಟ್ ಇಂಜಿನಿಯರ್ಗೆ KPSC ನೀಡಿರುವಂಥದ್ದು. 2021ರಲ್ಲಿ ಎಕ್ಸಾಮನ್ನು ಏನು ಕಂಡಕ್ಟ್ ಮಾಡಿತ್ತು ಅದೇ ಸಿಲೆಬಸ್ಗೆ BBMPಗೆ ಈಗ ಮತ್ತೆ ಈ ವರ್ಷ KPSC ಕಂಡಕ್ಟ್ ಮಾಡ್ತಾ ಇದೆ. ಸೊ ಇದರಿಂದ ನೀವು ಹಲವಾರು ಮೆಸೇಜಸ್ಸನ್ನು ತೆಗೆದುಕೊಳ್ಬೇಕಾಗ್ತದೆ. ಬಿಕಾಸ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ KPWD ಸಿಲೆಬಸ್ ಹೇಗಿತ್ತು ಮತ್ತು KPSC ನೀಡಿದಂಥ ಕ್ವಶನ್ಸ್ ಹೇಗಿತ್ತು ಅಂತೇಳಿ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ BBMPಗೆ ನೀವು 2 ರೀತಿಯಾಗಿ ಅಪ್ರೋಚನ್ನು ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗೆ ಕೊಡಬೇಕಾಗ್ತದೆ ಅನ್ನೋದು ನಿಮಗೆ ಮನವರಿಕೆ ಆಗುತ್ತೆ. ಸೊ KPWD ಎಕ್ಸಾಮ್ ಆಗುತ್ತೆ. ಅದೇ ಇಯರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಗೆ 180 ಪೋಸ್ಟಿಗೆ ಹೈದರಾಬಾದ್ ಕರ್ನಾಟಕಗೆ ಎಕ್ಸಾಮ್ ಆಗುವಂಥದ್ದು. ಸೊ ಈ ಪೋಸ್ಟಿಗೆ ಇಂಟರ್ವ್ಯೂ ಇದ್ದಿದ್ದು, ಇದಕ್ಕೂ ಕೂಡ ಇಂಟರ್ವ್ಯೂ ಇತ್ತು. ಸೊ 450 ಮಾರ್ಕ್ಸಿಗೆ ಇಲ್ಲಿ ಎಕ್ಸಾಮಿನೇಷನ್ ಆಗುತ್ತೆ. ಇದಾದ ನಂತರ KA KRIDL ಮತ್ತು KPTCLಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. RWS AE AEE JEಗೆ KPSC 2023ರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದು. ಸೊ ಇಲ್ಲಿಯವರೆಗೆ ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಇಷ್ಟು ಎಕ್ಸಾಮ್ಸ್ ಆಗಿದೆ. ಮತ್ತು 2016ರಲ್ಲಿ KPSC ಮಹಾನಗರ ಪಾಲಿಕೆ ಅಸಿಸ್ಟೆಂಟ್ ಇಂಜಿನಿಯರ್ ADLR ಪೋಸ್ಟಿಗೂ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ 2 ಟೆಕ್ನಿಕಲ್ ಪೇಪರ್ ಅವೈಲೇಬಲ್ ಇರುವಂಥದ್ದು. ಸೊ ಫಸ್ಟ್ ಆದಂಥ ಟೆಕ್ನಿಕಲ್ ಪೇಪರ್ನಲ್ಲಿ ಪ್ರೀವಿಯಸ್ ಪೇಪರ್ನ ಕ್ವಶನ್ಸ್ ರಿಪೀಟ್ ಆಗಿದ್ರಿಂದ ಇದು ಕ್ಯಾನ್ಸಲ್ ಆಗಿ ಅಗೇನ್ ಎಕ್ಸಾಮ್ ಟೆಕ್ನಿಕಲ್ಗೆ 2ನೇ ಬಾರಿ ಆಗ್ತದೆ ಈ ನೋಟಿಫಿಕೇಶನ್ನಲ್ಲಿ. ಸೊ ನೆಕ್ಸ್ಟ್ ಈ ಒಂದು ಟ್ರೆಂಡನ್ನು ನೀವು ಅರ್ಥ ಮಾಡಿಕೊಂಡು ಈ ಎಲ್ಲ ನೋಟಿಫಿಕೇಶನ್ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಕಟ್ ಆಫನ್ನು ರೆಫರ್ ಮಾಡಿದ್ರೆ ನೀವು ಯಾವ ಲೆವೆಲ್ಗೆ ಪ್ರಿಪೇರ್ ಆಗಬೇಕು ಆ್ಯಂಡ್ ನಿಮ್ಮ ಕಾಂಪಿಟೇಷನ್ ಎಷ್ಟಿದೆ ಅನ್ನೋದು ನಿಮಗೆ ಅರಿವಾಗ್ತದೆ. ಇದರ ಆಧಾರದ ಮೇಲೆ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಸಿಲೆಬಸ್ಸಿನ ಆಧಾರದ ಮೇಲೆ ಫಸ್ಟ್ ನೀವು ಪ್ರಿಯಾರಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಸಿವಿಲ್ ಇಂಜಿನಿಯರ್ಸು 3 ಎಕ್ಸಾಮನ್ನು ಬರೀತೀರಿ. ಬಟ್ ಪ್ರಿಯಾರಿಟಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಪ್ರಿಯಾರಿಟಿ ಫಸ್ಟ್ ಪ್ರಿಯಾರಿಟಿ BBMPನ, ವಾಟರ್ ರಿಸೋರ್ಸಾ ಆರ್ ADLR ಅನ್ನುವಂಥದ್ದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಟಾರ್ಗೆಟ್ ಫಿಕ್ಸ್ ಆದ ನಂತರ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ಸ್ಗೆ ನಮ್ಮಲ್ಲಿ 2 ಬುಕ್ಸ್ ಇರುವಂಥದ್ದು. ಸೊ ಫಸ್ಟ್ ಒನ್ ಇಸ್ ಜನರಲ್ ಸ್ಟಡೀಸ್ ಕ್ವಶನ್ ಬ್ಯಾಂಕ್
ಸೊ ಇಷ್ಟು ನೋಟಿಫಿಕೇಶನ್ ಜನರಲ್ ಸ್ಟಡೀಸ್ ಪೇಪರಿನ ಕಲೆಕ್ಷನ್ ಅಂಡ್ ಅಫಿಷಿಯಲ್ ಕೀ ಆನ್ಸರ್ಸ್ ಅಂಡ್ ಫಾರ್ ಸಮ್ ಪೇಪರ್ಸ್ ಸೊಲ್ಯೂಷನ್ಸ್ ಕೂಡ ಅವೈಲಬಲ್ ಇರುವಂಥದ್ದು. ದಿಸ್ ಈಸ್ ಜನರಲ್ ಸ್ಟಡೀಸ್ ಪೇಪರ್ ಇಂಡೆಕ್ಸ್. ದಿಸ್ ಈಸ್ ಟೆಕ್ನಿಕಲ್ ಪೇಪರ್ ಕ್ವಶನ್ ಬ್ಯಾಂಕ್ ಏನಿದೆ ಇದರ ಒಂದು ಇಂಡೆಕ್ಸ್. ಇಷ್ಟು ಪೇಪರ್ಸ್ ಯಾವ್ಯಾವ ಇಯರ್ ಆಗಿದೆ, ಕಂಡಕ್ಟಿಂಗ್ ಅಥಾರಿಟಿ ಯಾವುದು, ಸೊ ಅದರ ಕ್ವಶನ್ ಪೇಪರ್, ಕೀ ಆನ್ಸರ್ ಮತ್ತು ಕೆಲವೊಂದು ಪೇಪರಿಗೆ ಡೀಟೇಲ್ಡ್ ಸೊಲ್ಯೂಷನ್ಸ್ ಕೂಡ ಅವೈಲಬಲ್ ಇರುವಂಥದ್ದು. ಸೊ ಫಸ್ಟು ನೀವು ಈ ಎರಡು ಬುಕ್ಕನ್ನು ಸಾಲ್ವ್ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಸಬ್ಜೆಕ್ಟ್ ವೈಸ್, ಟಾಪಿಕ್ ವೈಸ್ ವೆಯ್ಟೇಜ್ ಏನಿದೆ ಇದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಯಾವ ಕಾನ್ಸೆಪ್ಟನ್ನು ನಾವು ಅತಿ ಹೆಚ್ಚು ಓದಬೇಕಾಗತ್ತೆ ಅನ್ನುವಂಥದ್ದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದಾದ ನಂತರ ನೆಕ್ಸ್ಟ್ ನೀವು ಜನರಲ್ ಸ್ಟಡೀಸಿನ ಸಿಲೆಬಸ್ಸನ್ನು ಅನಲೈಸ್ ಮಾಡಿ. ಫಸ್ಟ್ ಒನ್ ಈಸ್ ಪ್ರಚಲಿತ ವಿದ್ಯಮಾನಗಳು, ಮೀನ್ಸ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸನ್ನು ನೀವು ಸ್ಟಡಿ ಮಾಡಬೇಕಾಗ್ತದೆ. ಸೆಕೆಂಡ್ ಈಸ್ ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ ಮೀನ್ಸ್ ಜನರಲ್ ಸೈನ್ಸ್. ಇಲ್ಲಿ ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಹಿಸ್ಟ್ರಿ ಪ್ಲಸ್ ಕರ್ನಾಟಕ ಜಿಯೋಗ್ರಫಿಯನ್ನು ಕವರ್ ಮಾಡಬೇಕು, ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಜಿಯೋಗ್ರಫಿಯನ್ನು ಕವರ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್ ಈಸ್ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ ಅಂಡರ್ನಲ್ಲಿ ನೀವು ಪೊಲಿಟಿಯನ್ನು ಓದಬೇಕಾಗತ್ತೆ, ಎಕಾನಮಿಯನ್ನು ಓದಬೇಕಾಗತ್ತೆ, ಎಕಾನಮಿ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಎಕಾನಮಿಯನ್ನು ಓದಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಎವ್ರಿಡೇ ಅಬ್ಸರ್ವೇಷನ್ ಟಾಪಿಕ್ಸ್ ಏನಿದೆ ಇದನ್ನು ನೀವು ಓದಬೇಕಾಗತ್ತೆ. ಸೊ ಈ ಒಂದು ಸಿಲೆಬಸನ್ನು ನೋಡಿದಾಗ ನಾವು ಲಿಸ್ಟ್ ಮಾಡ್ತಕ್ಕಂಥ ಸಬ್ಜೆಕ್ಟ್ಸ್ ಯಾವ್ದು ಅಂತಂದರೆ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ. ಸೊ ಕರ್ನಾಟಕ ಹಿಸ್ಟ್ರಿ ದ ಮೆನ್ಷನ್ಡ್ ಇಯರ್. ಸೊ ಕರ್ನಾಟಕ ಹಿಸ್ಟ್ರಿಯನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಕಮಿಂಗ್ ಟು ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿಯನ್ನು ನಾವು ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಅಂತೇಳಿ 3 ಡಿವಿಷನ್ ಆಗಿ ಮಾಡ್ಕೊಳ್ತೇವೆ. ಸೊ ಈ 3 ಡಿವಿಷನ್ ಆಗಿ ಮಾಡಿಕೊಂಡು 3 ಕಾಲಘಟ್ಟಗಳನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ. ಸೊ ಈ 4 ಬುಕ್ ಹಿಸ್ಟ್ರಿಗೆ ಓದಬೇಕಾಗುತ್ತೆ. ದೆನ್ ಕಮಿಂಗ್ ಟು ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿನ ಓದಬೇಕಾಗುತ್ತೆ. ವರ್ಲ್ಡ್ ಜಿಯೋಗ್ರಫಿಯನ್ನು ಕೂಡ ನೀವು ಏನಕ್ಕೆ ಕವರ್ ಮಾಡಬೇಕಂದ್ರೆ ಕೆಲವೊಂದು ಸ್ಟ್ಯಾಟಿಕ್ GK ಕ್ವಶನ್ಸ್ ಕೂಡ ನಿಮಗೆ ಇಲ್ಲಿ ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಅಂಡರ್ನಲ್ಲಿ ಇಂಡಿಯನ್ ಪೊಲಿಟಿ ಆ್ಯಂಡ್ ಇಂಡಿಯನ್ ಎಕಾನಮಿನ ಓದಬೇಕಾಗುತ್ತೆ. ಜನರಲ್ ಸೈನ್ಸ್ ಕವರ್ ಮಾಡಬೇಕಾಗುತ್ತೆ. ಜನರಲ್ ನಾಲೆಡ್ಜ್, ಮೆಂಟಲ್ ಎಬಿಲಿಟಿನ ಕವರ್ ಮಾಡಬೇಕಾಗುತ್ತೆ. ಈ 12 ಬುಕ್ಗಳ ಜೊತೆಗೆ ಕರೆಂಟ್ ಅಫೇರ್ಸನ್ನು ಕೂಡ ನೀವು ಮುಗಿಸ್ಕೊಳ್ಬೇಕಾಗುತ್ತೆ. So this is about general studies. Coming to iMode Learning Center's General Studies course. ಸೊ ಈ 3 ನೋಟಿಫಿಕೇಶನ್ಗೂ ಕೂಡ ಈ ಒಂದು ಕೋರ್ಸ್ ಯೂಸ್ಫುಲ್ ಆಗುತ್ತೆ. ನಿಮಗೆ 12 ಬುಕ್ಸ್ ಹಾರ್ಡ್ ಕಾಪಿನಲ್ಲಿ ನಿಮ್ಮ ಅಡ್ರೆಸ್ಸಿಗೆ ನಾವು ಕಳಿಸ್ಕೊಡುವಂಥದ್ದು. ಅಲಾಂಗ್ ವಿತ್ ದೀಸ್ 12 ಬುಕ್ಸ್ ಯು ವಿಲ್ ಗೆಟ್ ಅರೌಂಡ್ 250 to 300 ರೆಕಾರ್ಡೆಡ್ ಕ್ಲಾಸಸ್. ಈಚ್ ಕ್ಲಾಸ್ ಡ್ಯೂರೇಷನ್ ವಿಲ್ ಬಿ 20 to 45 minutes ಆರ್ ಅಪ್ ಟು 1 hour. ಸೊ ಎಲ್ಲ ಟಾಪಿಕ್ ಕೂಡ ಡೀಟೇಲ್ ಆಗಿ ಇಲ್ಲಿ ಕವರ್ ಆಗುವಂಥದ್ದು. ಜೊತೆಗೆ ನಿಮಗೆ ಕ್ವಿಜ್ ಸೀರೀಸನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಕರೆಂಟ್ ಅಫೇರ್ಸನ್ನು ಕೂಡ ಪ್ರೀವಿಯಸ್ 2 years ಅಲಾಂಗ್ ವಿತ್ ದಟ್ ಅಪ್ ಟು ಯುವರ್ ಎಕ್ಸಾಮ್ಸ್, ಎಲ್ಲಿ ತನಕ ನೀವು JE ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಅಲ್ಲಿ ತನಕ ಕೂಡ ಮಂತ್ಲಿ ನಿಮಗೆ ಕರೆಂಟ್ ಅಫೇರ್ಸನ್ನು ಫ್ರೀಯಾಗಿ ಕೊಡುವಂಥದ್ದು. ಸೊ ಇಲ್ಲಿ ಮೆನ್ಷನ್ ಆಗಿರುವಂಥದ್ದು ಪ್ರತಿ ಸಬ್ಜೆಕ್ಟಿನ ಕ್ಲಾಸಸ್ ಎಷ್ಟಿದೆ ಆ್ಯಂಡ್ ನಂಬರ್ ಆಫ್ ಪೇಜಸ್ ಇನ್ ಬುಕ್ಸ್ ಎಷ್ಟಿದೆ ಅಂತೇಳಿ. ಸೊ ಈ ಲಿಸ್ಟನ್ನು ರೆಫರ್ ಮಾಡಿದ್ರೆ ನಮ್ಮ ಒಂದು ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಕ್ಲಾಸಸ್ ಎಷ್ಟು ಡೀಟೇಲ್ಡ್ ಆಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಈವನ್ ಇನ್ ಪ್ರೀವಿಯಸ್ ಎಕ್ಸಾಮ್ಸ್ 2019ರಿಂದ ನಾವು ಈ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾ ಇರುವಂಥದ್ದು. 2019 ನಂತರ PWD AE ಎಕ್ಸಾಮ್ ಆಗಿರುವಂಥದ್ದು, ವಾಟರ್ ರಿಸೋರ್ಸ್ AE ಎಕ್ಸಾಮ್ ಆಗಿದೆ, RWS ಎಕ್ಸಾಮ್ ಆಗಿದೆ, KRIDL ಎಕ್ಸಾಮ್ ಆಗಿದೆ, KPTCL ಕೂಡ ಆಗಿದೆ. ಸೊ ಇಲ್ಲಿ ಜನರಲ್ ಸ್ಟಡೀಸ್ನಲ್ಲಿ ಪ್ರತಿ ನೋಟಿಫಿಕೇಶನಲ್ಲಿ ಅರೌಂಡ್ 10 to 12 ಪೇಪರ್ಸ್ನಲ್ಲೂ ಕೂಡ ನಮ್ಮ ಒಂದು ನೋಟ್ಸ್ಗಳಿಂದ 60 to 70 ಅಪ್ ಟು 75 ಕ್ವಶನ್ಸ್ ಎಕ್ಸ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಕವರ್ ಆಗಿರುವಂಥದ್ದು. ಜನರಲ್ ಸ್ಟಡೀಸ್ ಬಗ್ಗೆ ತಿಳ್ಕೊಂಡಾಗಿದೆ. ನೆಕ್ಸ್ಟ್ ನಾವು ಕವರ್ ಮಾಡಬೇಕಾಗಿರುವಂಥದ್ದು ಟೆಕ್ನಿಕಲ್. ಸೊ ಫಸ್ಟ್ BBMP ಟೆಕ್ನಿಕಲ್ ಬುಕ್ಸಿನ ಬಗ್ಗೆ ನೋಡ್ತಾ ಹೋಗೋಣ. BBMPಗೆ ನಮ್ಮಲ್ಲಿ 6 ಬುಕ್ಸ್ ಅವೈಲಬಲ್ ಇರುವಂಥದ್ದು. ಫಸ್ಟ್ ಒನ್ ಈಸ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಪಾರ್ಟ್ 1ನಲ್ಲಿ ಸ್ಯಾನಿಟರಿ ಇಂಜಿನಿಯರಿಂಗ್. ಸ್ಯಾನಿಟರಿ ಇಂಜಿನಿಯರಿಂಗಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಡ್ರೈನೇಜ್ ಆ್ಯಂಡ್ ಸೀವರೇಜ್, ಹೌಸ್ ಆ್ಯಂಡ್ ಡ್ರೈನೇಜ್, ಸಿವರ್ ಲೈನ್ ಪಂಪಿಂಗ್ ಆ್ಯಂಡ್ ಪಂಪಿಂಗ್ ಆಫ್ ಸೀವೇಜ್ ಇವೆಲ್ಲವೂ ಕೂಡ 106 ಪೇಜಸ್ಸಲ್ಲಿ ಡೀಟೇಲ್ ಆಗಿ ಕವರ್ ಆಗಿದೆ. ಇವೆಲ್ಲವೂ ಕೂಡ ಕಂಪ್ಲೀಟ್ ಡಿಸ್ಕ್ರಿಪ್ಟಿವ್ ಆಗಿ ಇರುವಂಥದ್ದು. ನೆಕ್ಸ್ಟ್ ಒನ್ ಇಸ್ ಎಲಿಮೆಂಟ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, 30 ಪೇಜಸ್ಸಲ್ಲಿ ಡೀಟೇಲ್ ಆಗಿ ಕವರ್ ಆಗಿದೆ. ಟೌನ್ ಪ್ಲಾನಿಂಗು ಕೂಡ ಅರೌಂಡ್ 40 to 50 ಪೇಜಸ್ಸಲ್ಲಿ ಡೀಟೇಲ್ ಆಗಿ ಕವರ್ ಆಗಿರುವಂಥದ್ದು. ಅವ್ರ ಸಿಲೆಬಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಕೂಡ ಈ 2 ಏರಿಯಾದಲ್ಲಿ ಕವರ್ ಡೀಟೇಲ್ ಆಗಿದೆ. ನೆಕ್ಸ್ಟ್ ಬುಕ್ ಇಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಅಂಡರ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್. ಸೊ ಅಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಟಾಪಿಕ್ಸು ಕೂಡ 100 ಪೇಜಸ್ಸಲ್ಲಿ ಕವರ್ ಆಗಿದೆ ಡೀಟೇಲ್ ಆಗಿ. ಆಫ್ಟರ್ ದಿಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕವರ್ ಆಗಿರುವಂಥದ್ದು ಆ್ಯಂಡ್ ಸಾಲ್ವ್ಡ್ ಎಕ್ಸಾಂಪಲ್ಸ್ ಆನ್ ಬೋತ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗು ಕೂಡ ಕವರ್ ಆಗಿದೆ. ಸೊ 2 ಬುಕ್ಸ್ BBMPಗೆ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಒನ್ ಇಸ್ ಹೈವೇ ಇಂಜಿನಿಯರಿಂಗ್. ಸೊ ಹೈವೇ ಇಂಜಿನಿಯರಿಂಗ್ನಲ್ಲಿ ಅವ್ರು ಕೊಟ್ಟಿರುವಂಥ ಎಲ್ಲ ಸಬ್ಜೆಕ್ಟ್ಸಿನ ನೋಟ್ಸ್ ಕವರ್ ಆಗಿದೆ. ಆಫ್ಟರ್ ದಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಸಾಲ್ವ್ಡ್ ಎಕ್ಸಾಂಪಲ್ಸ್ ಕೂಡ ಕವರ್ ಆಗಿದೆ. ದಿಸ್ ಇಸ್ ಬುಕ್ ನಂಬರ್ 3 ಫಾರ್ BBMP. Next book number 4 for BBMP is Bridge Engineering.
ಬ್ರಿಡ್ಜ್ ಇಂಜಿನಿಯರಿಂಗ್ನಲ್ಲೂ ಕೂಡ ಬ್ರಿಡ್ಜ್ ಇಂಜಿನಿಯರಿಂಗ್ನ ಇಂಟ್ರೊಡಕ್ಷನ್, ಕ್ಲಾಸಿಫಿಕೇಶನ್, ಟೈಪ್ಸ್ ಆಫ್ ಬ್ರಿಡ್ಜಸ್, ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಎ ಬ್ರಿಡ್ಜ್ ಸೈಟ್, ರಿಕ್ವೈರ್ಮೆಂಟ್ಸ್ ಆಫ್ ಅನ್ ಐಡಿಯಲ್ ಬ್ರಿಡ್ಜ್, ಫ್ಲಡ್ ಡಿಸ್ಚಾರ್ಜ್ ಕ್ಯಾಲ್ಕುಲೇಷನ್, ಎಂಪಿರಿಕಲ್ ಫಾರ್ಮುಲಾಸ್ ಏನಿದೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ ರೀತಿ ಬ್ರಿಡ್ಜ್ ಇಂಜಿನಿಯರಿಂಗ್ ತೆಗೆದಿದ್ದಾರೆ ಆ ರೀತಿಯಾಗಿ ಇಲ್ಲಿ ಕವರ್ ಆಗಿರುವಂಥದ್ದು. ಫ್ಲೋರಿಂಗ್, ಬೇರಿಂಗ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಕವರ್ ಆಗಿರುವಂಥದ್ದು. ನೆಕ್ಸ್ಟ್ ಬುಕ್ ನಂಬರ್ 5 ಈಸ್ ಆನ್ ಅಡ್ವಾನ್ಸ್ ಸ್ಟ್ರಕ್ಚರ್. ಸೊ ಅಡ್ವಾನ್ಸ್ ಸ್ಟ್ರಕ್ಚರ್ಗೆ ಆಕ್ಚುಲಿ ಸಿಲೆಬಸ್ ಪ್ರಕಾರ ಇಷ್ಟನ್ನ ನಾವು ಕೊಡಬೇಕಾಗತ್ತೆ, ಬಟ್ ಇಲ್ಲಿ 30 ಪೇಜ್ ಸ್ಟಾರ್ಟಿಂಗ್ ಬೇಸಿಕ್ಸ್ ಅನ್ನು ಕೂಡ ನೀಡಿರುವಂಥದ್ದು. ಬಿಕಾಸ್ ಪ್ರೀವಿಯಸ್ PWD ಎಕ್ಸಾಮಿನೇಷನ್ ಅಲ್ಲಿ ಸೇಮ್ ಸಿಲೆಬಸ್ ಅಲ್ಲಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಇಂದ ಅತಿ ಹೆಚ್ಚು ಕ್ವಶನ್ಸ್ ಬೇಸಿಕ್ಸ್ ಅಲ್ಲಿ ಬಂದಿರುವಂಥದ್ದು. ಹಾಗಾಗಿ ಇದನ್ನು ಕೂಡ ಈ ಬಾರಿ ನೋಟ್ಸ್ ನಲ್ಲಿ ಆಡ್ ಮಾಡಿದ್ದೇವೆ. ಅಲಾಂಗ್ ವಿತ್ ದಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಕೂಡ ಆಡ್ ಮಾಡಿರುವಂಥದ್ದು. ದಿಸ್ ಇಸ್ ಬುಕ್ ನಂಬರ್ 5. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಇಷ್ಟು ಟಾಪಿಕ್ PWD ನಲ್ಲೂ ಕೇಳಿದ್ರು, ಬಟ್ ಮೇಜರ್ ಕ್ವಶನ್ಸ್ ಬಂದಿದ್ದು ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್. ಎಸ್ಪೆಷಲಿ ಫ್ಲೋಟ್ ಟಾಪಿಕ್ ಏನಿದೆ, ಫ್ಲೋಟ್ ಟಾಪಿಕ್ ನಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಲಾಸ್ಟ್ ಟೈಮ್ ಬಂದಿತ್ತು. ಅಂದ್ರೆ CPM ಪರ್ಟನ್ ಓದ್ಕೊಂಡಿದ್ರೆ ಸಾಕಾಗ್ತಾ ಇತ್ತು. ಬಟ್ ಎರಡು ರೀತಿಯಾದ ಚಾನ್ಸಸ್ ಕೂಡ ಇದೆ. ಅಂದ್ರೆ ಆಸ್ ಪರ್ ಸಿಲೆಬಸ್ ಕ್ವಶನ್ಸ್ ಬರ್ಬೋದು, ಆರ್ ಫ್ರಮ್ ಮೈನ್ ಆರ್ ಇಂಪಾರ್ಟೆಂಟ್ ಬೇಸಿಕ್ಸ್ ಇಂದನೂ ಕೂಡ ಕ್ವಶನ್ಸ್ ಬರ್ಬೋದು. ಫಾರ್ ಸೇಫ್ಟಿ ಸೇಕ್ ನೀವು ಎರಡನ್ನೂ ಕೂಡ ನೋಡ್ಕೊಳ್ಳೋದು ಉತ್ತಮ. ಸೊ ಈ ಒಂದು ಬುಕ್ ನಲ್ಲಿ ಡೀಟೇಲ್ ಆಗಿ 186 ಪೇಜಸ್ ನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲಾ ಟಾಪಿಕ್ಸ್ ಅನ್ನು ಕೂಡ ಕವರ್ ಮಾಡಿದ್ದೇವೆ. ಎಸ್ಪೆಷಲಿ CPC ಏನಿದೆ, ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್, ಅದರಲ್ಲಿ CPM ಪಟ್ಟನ್ನ ಕೂಡ ಡೀಟೇಲ್ ಆಗಿ ನಾವು ಕವರ್ ಮಾಡಿರುವಂಥದ್ದು. ಟೋಟಲ್ ಈ 6 ಬುಕ್ಸ್ BBMPಯ AE ಟೆಕ್ನಿಕಲ್ಗೆ ಯೂಸ್ಫುಲ್ ಆಗುವಂಥದ್ದು, ಕಂಪ್ಲೀಟ್ಲಿ ಆಸ್ ಪರ್ ಸಿಲೆಬಸ್ ರೆಡಿ ಇರುವಂಥದ್ದು. ಈ 3 ಪೋಸ್ಟ್ಗೆ ಜನರಲ್ ಸೇಮ್ ಇರೋದ್ರಿಂದ ಜನರಲ್ ಸ್ಟಡೀಸ್ ನಲ್ಲಿ ಯಾರಿಗೂ ಡೌಟ್ ಇಲ್ಲ. ಅತಿ ಹೆಚ್ಚು ಡೌಟ್ ಬರ್ತಾ ಇರ್ತಕ್ಕಂಥದ್ದು ರಿಗಾರ್ಡಿಂಗ್ ಸೆಲೆಕ್ಷನ್ ಆಫ್ ಟೆಕ್ನಿಕಲ್ ಬುಕ್ಸ್. ಸೊ ಟೆಕ್ನಿಕಲ್ ಬುಕ್ಸ್ ಅನ್ನ ನೀವು ಚೂಸ್ ಮಾಡಿದಾಗ ನಿಮಗೆ ಒಂದು ಕಾಮನ್ ಕನ್ಫ್ಯೂಷನ್ ಬರ್ತದೆ. ಈ 15 ಬುಕ್ ಅನ್ನ ನಾವು ತೆಗೆದುಕೊಂಡ ನಂತರ ಇಲ್ಲಿ ನಮಗೆ ಮತ್ತೆ ಯಾವ ಬುಕ್ಸ್ ಬೇಕಾಗ್ತದೆ, ಅವ್ರ ಎಲ್ಲಾ ಬುಕ್ಸ್ ಬೇಕಾಗತ್ತಾ ಅಂತ ಕಾಮನ್ ಕ್ವಶನ್ ಅನ್ನ ಎವ್ರಿಡೇ ನಮಗೆ ಕೇಳ್ತಾ ಇರುವಂತದ್ದು. ಸೊ ಇಲ್ಲಿ 15ರಿಂದ 16 ಬುಕ್ ಏನಿದೆ ಇದನ್ನ ನೀವು ಸ್ಟಡಿ ಮಾಡಿದ ನಂತರ ನಿಮ್ಗೆ ಇಲ್ಲಿ ವಾಟರ್ ಸಪ್ಲೈ ಮತ್ತು ಸ್ಯಾನಿಟರಿ ಕಂಪ್ಲೀಟ್ ಆಗಿ ಅರೌಂಡ್ 80% ಕವರ್ ಆಗುವಂಥದ್ದು. ರಿಮೈನಿಂಗ್ ಉಳ್ಕೊಳ್ತಕ್ಕಂಥದ್ದು 2 ಟಾಪಿಕ್, ಎಲಿಮೆಂಟ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ನೆಕ್ಸ್ಟ್ ಒನ್ ಇಸ್ ಟೌನ್ ಪ್ಲಾನಿಂಗ್. ಇದೆರಡು ಟಾಪಿಕ್ ಅನ್ನ ಇಲ್ಲಿ ತೆಗೆದುಕೊಂಡ್ರೆ ಈ 2 ಬುಕ್ ಏನಿದೆ ಇದೇ ನಿಮ್ಗೆ BBMPಗೂ ಕೂಡ ಸಾಕಾಗುವಂಥದ್ದು. ಆರ್ ಇಲ್ಲ ನಮ್ಗೆ ಮತ್ತೆ ನಾವು ಇಲ್ಲೂ ಬೈ ಮಾಡ್ತೀವಿ ಅನ್ನೋದಿದ್ರೆ ಅದು ಕ್ಯಾಂಡಿಡೇಟ್ಗೆ ನಾವು ಬಿಡುವಂಥದ್ದು. ಕಮಿಂಗ್ ಟು ಅಡ್ವಾನ್ಸ್ ಸ್ಟ್ರಕ್ಚರ್, ನೀವಿಲ್ಲಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಮತ್ತೆ ಸ್ಟ್ರಕ್ಚರ್ ಅನಾಲಿಸಿಸ್ ಅನ್ನ ಓದಿದ್ರು ಕೂಡ ಈ ಒಂದು ಅಡ್ವಾನ್ಸ್ ಸ್ಟ್ರಕ್ಚರ್ ಅನ್ನ ಮತ್ತೆ ನೀವು ಸ್ಟಡಿ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ಇಲ್ಲಿ ಡಿಫ್ರೆಂಟ್ ಇರುವಂಥದ್ದು. ಹೈವೇ ಇಂಜಿನಿಯರಿಂಗ್ ಕೂಡ ಕೆಲವೊಂದು ಟಾಪಿಕ್ಸ್ ಇಲ್ಲಿ ಎಕ್ಸ್ಟ್ರಾ ಇರೋದ್ರಿಂದ ಇದನ್ನ ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಬ್ರಿಡ್ಜ್ ಇಂಜಿನಿಯರಿಂಗ್ ಇಲ್ಲಿ ಕವರ್ ಆಗಿರೋದ್ರಿಂದ ಮತ್ತೆ ನೀವು ತೆಗೆದುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಈ ಒಂದು ಸಿಲೆಬಸ್ ಇಲ್ಲಿ ಇರೋದಿಲ್ಲ. ಹಾಗಾಗಿ ಇದು ಕೂಡ ನಿಮ್ಗೆ ಅವಶ್ಯಕತೆ ಇರುವಂಥದ್ದು. ಸೊ ನೀವು 15+4 ಬುಕ್ಸಿಗಾದ್ರೂ ಹೋಗ್ಬೋದು, ಆರ್ 15+6 ಬುಕ್ಸಿಗಾದ್ರೂ ಹೋಗ್ಬೋದು. ಕಮಿಂಗ್ ಟು ADLR ಸರ್ವೇಯಿಂಗ್, ನೀವು ಇಲ್ಲಿ ಏನ್ ಓದಿರ್ತೀರಾ ಇದೇ ಟಾಪಿಕ್ಸ್ ಅಗೈನ್ ಅವ್ರು ಕೊಟ್ಟಿರುವಂಥದ್ದು. ಎಕ್ಸ್ಟ್ರಾ 1 or 2 ಟಾಪಿಕ್ಸ್ ಆಡ್ ಆಗಿದ್ದು ಬಿಟ್ರೆ ರಿಮೈನಿಂಗ್ ಎಲ್ಲವೂ ಕೂಡ ಸೇಮ್ ಇದೆ. ಹಾಗಾಗಿ ADLRಗೆ ಸ್ಟಡಿ ಮಾಡೋರು 15+4+2ಗಾದ್ರೂ ಹೋಗ್ಬೋದು, ಆರ್ 15+6+4 ಬುಕ್ಸಿಗಾದ್ರೂ ಹೋಗ್ಬೋದು. ಇಲ್ಲಿ 2 ಬುಕ್ಸ್ ಅಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಮೇಜರ್ ಆಗಿ ಬರುವಂಥದ್ದು. ಸೊ ಈ ವಿಡಿಯೋನಲ್ಲಿ ಎಕ್ಸಾಮ್ ರಿಲೇಟೆಡ್ ಆಲ್ಮೋಸ್ಟ್ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಟ್ಟಿದ್ದೇನೆ. BBMP AE, ವಾಟರ್ ರಿಸೋರ್ಸ್ AE, ADLRನ ಸಿಲೆಬಸ್ ಏನಿದೆ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ ಅನ್ನ ನೀವು ಸ್ಟಡಿ ಮಾಡಬೇಕಾಗ್ತದೆ, ಅಂಡ್ ಜನರಲ್ ಸ್ಟಡೀಸ್ ಟೆಕ್ನಿಕಲ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕಾಗತ್ತೆ, ಇಲ್ಲಿವರೆಗೆ ಪ್ರೀವಿಯಸ್ ಇಯರ್ ಯಾವ್ಯಾವ ಎಕ್ಸಾಮಿನೇಷನ್ ಆಗಿದೆ ಅಂಡ್ ಯಾವ್ಯಾವ ಕ್ವಶನ್ ಪೇಪರ್ಸ್ ಅವೈಲೇಬಲ್ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ. ಅಂಡ್ ನೀವು ಸೆಲೆಕ್ಷನ್ ಅನ್ನ ಮಾಡಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳಿರುವಂಥದ್ದು. ಇದಾದ ನಂತರ ಕೂಡ ನಿಮಗೆ ಕನ್ಫ್ಯೂಷನ್ ಇದ್ರೆ ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ವಾಟ್ಸಪ್ ಆರ್ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಆರ್ iMode ಲರ್ನಿಂಗ್ ಸೆಂಟರ್ ಏನಿದೆ ಮಂಡ್ಯದಲ್ಲಿದೆ, ಈ ಒಂದು ಸೆಂಟರ್ ನಲ್ಲಿ ಭೇಟಿಯನ್ನು ಕೂಡ ಮಾಡಿ ನೀವು ಒಂದು ಕನ್ಸಲ್ಟೇಷನ್ ಅನ್ನ ಪಡ್ಕೊಳ್ಬಹುದು ರಿಗಾರ್ಡಿಂಗ್ ಯುವರ್ ಪ್ರಿಪರೇಷನ್ ಅಂಡ್ ಪ್ರೀವಿಯಸ್ ಇಯರ್ ಏನೇನಾಗಿದೆ ಎಲ್ಲಾ ಒಂದು ಇನ್ಫಾರ್ಮೇಶನ್ ಟೈಮ್ ಲೈನ್ ಅನ್ನ ಕೂಡ ನಾವು ನಿಮ್ಗೆ ನೀಡುವಂಥದ್ದು. ಸೊ ನಮ್ಮ ಬುಕ್ಸ್ ಅನ್ನ ನೀವು ಪಡೀಲಿಕ್ಕೆ ನಿಮ್ಗೆ 2 ಆಪ್ಷನ್ ಇರುವಂಥದ್ದು. ಫಸ್ಟ್ ಒನ್ ಈಸ್ ಮಂಡ್ಯನಲ್ಲಿ ಇರ್ತಕ್ಕಂಥ iMode ಲರ್ನಿಂಗ್ ಸೆಂಟರ್ ನಲ್ಲಿ ಡೈರೆಕ್ಟ್ ಬಂದು ನೀವು ಪರ್ಚೇಸ್ ಅನ್ನ ಮಾಡಬಹುದು. ಸೊ ಎಲ್ಲಾ ಬುಕ್ಸ್ ಅನ್ನ ನೋಡಿ ನೀವು ಅಲ್ಲೇ ಪರ್ಚೇಸ್ ಅನ್ನ ಮಾಡಬಹುದು. ಸೆಕೆಂಡ್ ಥಿಂಗ್ ಈಸ್ ಥ್ರೂ ಕೊರಿಯರ್. ಸೊ 2019ರಿಂದ iMode ಲರ್ನಿಂಗ್ ಸೆಂಟರ್ ನಿಂದ ನಾವು ಹಲವಾರು ವಿದ್ಯಾರ್ಥಿಗಳಿಗೆ ಆಲ್ ಓವರ್ ಕರ್ನಾಟಕ ಬುಕ್ಸ್ ಅನ್ನ ಕಳಿಸಿರುವಂಥದ್ದು. ಇಲ್ಲಿವರೆಗೆ ಸುಮಾರು 3500ರಿಂದ 4000 ಆರ್ಡರ್ಸ್ ಅನ್ನ ಫಾರ್ AE JE ಆಸ್ಪಿರೆಂಟ್ಸ್ಗೆ ನಾವು ಕಳಿಸಿರುವಂಥದ್ದು. ಹಲವಾರು ಜನ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ನಲ್ಲಿ ಕ್ವಾಲಿಫೈ ಕೂಡ ಆಗಿರುವಂಥದ್ದು. ಸೊ ನೀವು ಬಂದು ಡೈರೆಕ್ಟ್ ಪರ್ಚೇಸ್ ಅನ್ನ ಮಾಡಬಹುದು.
ಆರ್ ಕೊರಿಯರ್ ಮುಖಾಂತರ ನಿಮ್ಮ ಅಡ್ರೆಸ್ಸಿಗೆ ಈ ಬುಕ್ಸನ್ನು ಪಡೆದುಕೊಳ್ಬೋದು. ಸೊ ಪ್ರೀಪೇಡ್ ಕೂಡ ಅವೈಲಬಲ್ ಇದೆ, ಆರ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇರುವಂಥದ್ದು. ಸೊ ಎವ್ರಿ ಡೇ ನಮಗೆ ಹಲವಾರು ಆರ್ಡರ್ಸ್ ಬರ್ತಾ ಇರುವಂಥದ್ದು ರಿಗಾರ್ಡಿಂಗ್ BBMP, ADLR ಆ್ಯಂಡ್ ವಾಟರ್ ರಿಸೋರ್ಸ್. ಈ ರೀತಿಯಾಗಿ ಪೇಮೆಂಟನ್ನು ಮಾಡಿದ ನಂತರ ಸ್ಕ್ರೀನ್ಶಾಟಿನ ಜೊತೆಗೆ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ಸನ್ನು ನಮಗೆ ಫಾರ್ವರ್ಡ್ ಮಾಡಿಕೊಟ್ರೆ ಈ ರೀತಿಯಾಗಿ ಬುಕ್ಸನ್ನು ಪ್ಯಾಕ್ ಮಾಡಿ ನಾವು ನೆಕ್ಸ್ಟ್ ಡೇ ಆರ್ ಸೇಮ್ ಡೇ ಬುಕ್ಸನ್ನು ನಮ್ಮ ಒಂದು ಸೆಂಟರ್ನಿಂದ ಡಿಸ್ಪ್ಯಾಚ್ ಮಾಡುವಂಥದ್ದು. ಸೊ ಅದು ನಿಮ್ಮ ಅಡ್ರೆಸ್ಸಿಗೆ ವಿತಿನ್ 2 to 4 days ಆರ್ ಅಪ್ ಟು 5 days ಒಳಗಡೆ ನಿಮ್ಮ ಅಡ್ರೆಸ್ಸಿಗೆ ರೀಚ್ ಆಗುವಂಥದ್ದು. ಸೊ ರಿಗಾರ್ಡಿಂಗ್ BBMP, ವಾಟರ್ ರಿಸೋರ್ಸ್ ಆ್ಯಂಡ್ ADLR ಯಾವುದೇ ಡೌಟ್ ಇದ್ರೂ ಕೂಡ ನೀವು ನಮ್ಮ ಒಂದು ನಂಬರಿಗೆ ಕಾಂಟ್ಯಾಕ್ಟನ್ನು ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಟೆಕ್ನಿಕಲಿನ ಕ್ಲಾಸಸ್ಸಿನ ಬಗ್ಗೆ ಆ್ಯಂಡ್ ಐಮೋಡ್ ಲರ್ನಿಂಗ್ ವತಿಯಿಂದ ಟೆಸ್ಟ್ ಸೀರೀಸ್ ಏನು ಮೇನಲ್ಲಿ ಅವೈಲಬಲ್ ಆಗ್ತಾ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಇದೆರಡರ ಜೊತೆಗೆ ಇನ್ನು ಈ ಒಂದು AE ಆ್ಯಂಡ್ ADLR ಸೀರೀಸ್ನಲ್ಲಿ ಪ್ರತಿಯೊಂದು ನೋಟಿಫಿಕೇಷನಿನ ಕಟ್ ಆಫ್ ಹೇಗಿದೆ, ಕ್ವಶನ್ ಪೇಪರ್ಸ್ ಯಾವ ರೀತಿ ಇತ್ತು ಆ್ಯಂಡ್ ಸಬ್ಜೆಕ್ಟ್ ವೈಸ್ ಅನಾಲಿಸಿಸನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಥ್ಯಾಂಕ್ ಯು.